ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ನಾವು ಹಿಂದಿನ ವಿಡಿಯೋದಲ್ಲಿ ಹಿಂದಿಯ ಸ್ವರಾಕ್ಷರ ಮತ್ತು ವ್ಯಂಜನಾಕ್ಷರಗಳನ್ನು ಬರೆಯುವುದನ್ನು ಮತ್ತು ಓದುವುದನ್ನು ಕಲ್ತ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಸ್ವರಗಳನ್ನು ವ್ಯಂಜನಗಳ ಜೊತೆಯಲ್ಲಿ ಗುರುತಿಸುವುದನ್ನು ಕಲ್ತ್ಕೊಳ್ಳೋಣ. ಇಲ್ಲೇನಿದೆ ಅಭ್ಯಾಸದಲ್ಲಿ? ಸ್ವರೋं पर ಗೋಲೆ ಲಗಾವೋ ಅಂದರೆ ಇಲ್ಲಿ ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ಯಾವ ಅಕ್ಷರ ಸ್ವರ ಇದೆಯೋ ಅದರ ಸುತ್ತ ಗೋಲೆ ಅಂದರೆ ರೌಂಡ್ ಹಾಕೋದು, ವೃತ್ತ ಹಾಕಬೇಕು, ರೌಂಡ್ ಅಪ್ ಮಾಡಬೇಕು. ಬನ್ನಿ ಮಾಡೋಣ ಈಗ. ಸ್ವರೋं पर ಗೋಲೆ ಲಗಾವೋ. अब हम ಗೋಲೆ लगाते हैं. ಫಸ್ಟ್ ನಾವು ಓದೋಣ. ಅ ಪ ಚ ಟ ಎ ಮ ಅಂ. ಈ ಸಾಲಿನಲ್ಲಿ ಯಾವುದು ಸ್ವರಾಕ್ಷರ ಅಂತ ನೋಡಿ ಅದಕ್ಕೆ ನಾವು ರೌಂಡಪ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಮುಂಚೆನೆ ಮಾಡಿದ್ದಾರೆ ಅ, ಇದು ಸ್ವರಾಕ್ಷರ, ಹಾಗೆ ರೌಂಡಪ್ ಆಗಲೇ ಮಾಡಿದ್ದಾರೆ. ದೆನ್ ಪ ವ್ಯಂಜನಾಕ್ಷರ, ಚ ವ್ಯಂಜನಾಕ್ಷರ, ಟ ವ್ಯಂಜನಾಕ್ಷರ, ಎ ಇದು ಸ್ವರ. ಇಲ್ಲಿ ಆಗಲೇ ರೌಂಡಪ್ ಮಾಡಿದ್ದಾರೆ. ನಾವಿನ್ನೊಂದ್ಸರಿ ಮಾಡೋಣ. ಮ ವ್ಯಂಜನಾಕ್ಷರ, ಅಂ ಸ್ವರಾಕ್ಷರ. ಎರಡನೇ ಸಾಲು ಉ ನ ಲ ಓ ಈ ಸ ಡ. ಇದರಲ್ಲಿ ಯಾವ ಸ್ವರಾಕ್ಷರ ನೋಡೋಣ? ಉ, ಇದು ಸ್ವರಾಕ್ಷರ ಅಲ್ವಾ? ರೌಂಡಪ್ ಮಾಡೋಣ. ನ ವ್ಯಂಜನ, ಲ ವ್ಯಂಜನಾಕ್ಷರ, ಓ ಇದು ಸ್ವರ, ಇದಕ್ಕೆ ರೌಂಡಪ್ ಮಾಡೋಣ. ಈ ಇದು ಸ್ವರ, ರೌಂಡಪ್ ಮಾಡೋಣ. ಸ ವ್ಯಂಜನ, ಡ ವ್ಯಂಜನಾಕ್ಷರ. ಮೂರನೇ ಸಾಲು ಇ ಫ ಶ ಊ ರು ಅಹ ಝ. ಈ ಸಾಲಿನಲ್ಲಿ ವ್ಯಂಜನಾಕ್ಷರಗಳನ್ನು ಗುರ್ತು ಹಿಡಿಯೋಣ. ಇ ಇದು ಸ್ವರಾಕ್ಷರ, ಫ ವ್ಯಂಜನ, ಶ ವ್ಯಂಜನ, ಊ ಸ್ವರಾಕ್ಷರ, ರು ಇದು ಸ್ವರಾಕ್ಷರ, ಅಹ ಸ್ವರಾಕ್ಷರ, ಝ ವ್ಯಂಜನ್. ಈಗ ನಾಲ್ಕನೇ ಸಾಲು ಐ ಜ ಘ ಆ ರ ಔ. ಇದರಲ್ಲಿ ಯಾವುದು ಸ್ವರಾಕ್ಷರ ಅಂತ ಗುರುತು ಹಿಡಿದು ರೌಂಡಪ್ ಮಾಡೋಣ. ಐ ಇದು ಸ್ವರಾಕ್ಷರ, ಜ ವ್ಯಂಜನಾಕ್ಷರ, ಘ ವ್ಯಂಜನಾಕ್ಷರ, ಆ ಇದು ಸ್ವರ, ರ ವ್ಯಂಜನಾಕ್ಷರ, ಔ ಸ್ವರಾಕ್ಷರ. ಹೀಗೆ ಈಗ ನಾವಿಲ್ಲಿ ಸ್ವರಾಕ್ಷರಗಳನ್ನು ರೌಂಡಪ್ ಮಾಡಿದ್ವಿ. ಮುಂದಿನ ಅಭ್ಯಾಸ ಏನು ನೋಡೋಣ? ಖಾಲಿ ಜಗಹ ಭರೋ. ಇಲ್ಲಿ ಕೆಲವು ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ವ್ಯಂಜನಾಕ್ಷರಗಳನ್ನು ತುಂಬಬೇಕು. ಬರೆಯೋಣ. ಕ. ಈಗ ನೆಕ್ಸ್ಟ್ ಇಲ್ಲಿ ಏನು ಬರಿಬೇಕು? ಖ. ಖ ಅಕ್ಷರನ ಬರೆಯೋಣ. ಖ. ಕ ಖ ಗ ಘ ಜ್ಞ ಚ ಛ. ಇಲ್ಲಿ ಬ್ಲ್ಯಾಕ್ ಹೆಟ್ಟಲ್ಲಿ ಏನು ಬರಿಬೇಕು? ಜ ಅಕ್ಷರ, ಜ. ಚ ಛ ಜ ಝ ಜ್ಞ. ಮೊದಲನೇದು ಏನಿರಬೇಕು? ಠ ಇದೆ. ಮೊದಲನೇ ವ್ಯಂಜನಾಕ್ಷರ ಟ, ಟ. ಟ ಠ. ಇಲ್ಲಿ ಡ, ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಇಲ್ಲಿ ಏನು ಬರಿಬೇಕು? ಯ. ರ ಲ ವ ಶ ಶ ಸ ಹ ಕ್ಷ ತ್ರ, ಕ್ಷತ್ರ, ಜ್ಞ.
ನೋಡಿದ ಮಕ್ಕಳ, ಈ ಅಭ್ಯಾಸ ಕಂಪ್ಲೀಟ್ ಆಯಿತು. ಈಗ ಮುಂದಿನ ಅಭ್ಯಾಸ ಏನು ನೋಡೋಣ. ಮುಂದಿನ ಅಭ್ಯಾಸ ಏನಿದೆ ಇಲ್ಲಿ, ವ್ಯಂಜನಾಕ್ಷರಗಳನ್ನು, ಸ್ವರ ಮತ್ತು ವ್ಯಂಜನಾಕ್ಷರ ಕೊಟ್ಟಿದ್ದಾರೆ. ಇದನ್ನು ನೀವು ಬರೆದು ಬಣ್ಣನ ತುಂಬಿ ಕಲ್ತ್ಕೊಳ್ಳೋಕ್ಕೆ ಒಂದು ರೀತಿ ಅಷ್ಟೇ, ಒಂದು ಮೆಥಡ್. ಈಗ ಇನ್ನೊಂದು ಅಭ್ಯಾಸ ಕಲ್ತ್ಕೊಳ್ಳೋಣ. ಇಲ್ಲೇನು ಕೊಟ್ಟಿದ್ದಾರೆ, इन ಅಕ್ಷರೋं को पहचानो और बोलो. ಇಲ್ಲೇನು ಕೊಟ್ಟಿದ್ದಾರೆ, ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರ ಎರಡನ್ನೂ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಯಾವುದು ವ್ಯಂಜಾಕ್ಷರ ಯಾವುದು ಸ್ವರಾಕ್ಷರ ಅಂತ ನಾವು ಆವಾಗಲೇ ಗುರ್ತು ಹಾಕಿದ್ವಿ. ಈಗ ನೀವು ಇಲ್ಲೇನು ಮಾಡಬೇಕು, ಕಲ್ತ್ಕೋಬೇಕಷ್ಟೆ. ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರಗಳನ್ನು ಕಲ್ತ್ಕೋಬೇಕು, ಗುರ್ತಿಡಿಬೇಕು. ಅಕ್ಷರೋ ಕೋ ಪೆಹಚಾನೋ ಅವ್ರು ಬೋಲು, ಅಕ್ಷರಗಳನ್ನು ಕಂಡುಹಿಡೀರಿ, ಗುರುತಿಡೀರಿ ಮತ್ತು ಓದುವುದನ್ನು ಕಲೀರಿ ಅಂತ ಕೊಟ್ಟಿದ್ದಾರೆ. ನಾವೀಗ ಒಂದ್ಸರಿ ಓದೋಣ. ಎಲ್ಲ ಮಿಕ್ಸ್ ಆಗಿದೆ ಅಕ್ಷರಗಳು. ನನ್ನ ಜೊತೆ ಗಮನ ಇಟ್ಟು ಕೇಳಿ ಮತ್ತು ಮೊದಲು ನೀವೇನು ಮಾಡಬೇಕು, ಒಂದು ರೀಡರ್ನ ಇಟ್ಕೊಳ್ಳಿ. ನಾನು ಹೇಳ್ತೀನಲ್ಲ, ನನ್ನ ಜೊತೆಗೆ ನೀವು ರಿಪೀಟ್ ಮಾಡಿ. ಆಗ ನೀವು ಕ್ಲಾಸಲ್ಲಿ ಕಲಿತ ಹಾಗೇ ಅನಿಸುತ್ತೆ. ಓದೋಣ ಬನ್ನಿ. ಅಕ್ಷರ ಪಹಚಾನು ಅವ್ರ ಬೋಲು. ಅಕ್ಷರನ ಪಹಚಾನ ಅಂದರೆ ಗುರುತಿಡುವುದು, ಗುರುತಿಸುವುದು. ಅವ್ರ ಮತ್ತು ಬೋಲೋ ಹೇಳಿ. ಹೇಳೋಣ ಬನ್ನಿ. ಆ ಎ, ನನ್ನ ಜೊತೆ ಹೇಳಿ. ರು, ಅಂ, ಐ, ಇ, ಆ, ಈ, ಉ, ಓ, ಅಂ, ಊ, ಔ, ಕ, ಚ, ಟ, ತ, ಪ, ಯ, ಶ, ಖ, ಛ, ಠ, ಥ, ಫ, ರ, ಶ, ಗ, ಜ, ಢ, ದ, ಬ, ಲ, ಸ, ಘ, ಝ, ಢ, ಧ, ಭ, ವ, ಹ, ನ್ಯ, ನ್ಯ, ನ, ನ, ಮ, ಊ, ನ, ಸ, ವ, ಯ, ಪ, ದ, ಹ, ಖ, ಠ, ರ, ಮ. ನೋಡ್ದಾ ಮಕ್ಕಳೇ, ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. ಇದನ್ನು ನೀವು ಓದೋದನ್ನು ಕಲಿತರೆ ನಿಮಗೆ ಅರ್ಧ ಹಿಂದಿ ಭಾಷೆ ಬಂದ ಹಾಗೆ, ಕಲ್ತ್ಕೊಂಡ ಹಾಗೆ. ಹಿಂದಿ ಈ ಅಕ್ಷರ ಅಂದರೆ ಸ್ವರಗಳು ಮತ್ತು ವ್ಯಂಜನಗಳನ್ನು ಕಲ್ತ್ಕೊಳ್ಳಲು ಇನ್ನೂ ಒಂದು ಉಪಾಯ ಇದೆ. ಬನ್ನಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 2 ಅಕ್ಷರಗಳ ಶಬ್ದ ಇದೆ ಅಲ್ವಾ? 2 ಅಕ್ಷರಗಳ ಶಬ್ದ. ಇದರಲ್ಲಿ ಯಾವುದೇ ಕಾಗುಣಿತ ಇಲ್ಲ, ಅಂದರೆ ಯಾವುದೇ ಬಾರಹ ಕಡಿ ಇಲ್ಲ, ಮಾತ್ರ ಯಾವುದೂ ಇಲ್ಲ, ಕೇವಲ ಅಕ್ಷರಗಳಿದೆ. 2 ಅಕ್ಷರಗಳ ಸೇರಿ ಪದಗಳಾಗಿದೆ. ನಾವು ಮುಂಚೆಯೇ 2 ಅಕ್ಷರಗಳ ಪದವನ್ನು ಕಲ್ತ್ಕೊಳ್ಳೋಣ. ನೆಕ್ಸ್ಟ್ 3 ಅಕ್ಷರಗಳ ಪದವನ್ನು ಕಲ್ತ್ಕೊಳ್ಳೋಣ. ಇದನ್ನು ನೀವು ಓದೋದನ್ನು ಕಲ್ತ್ಕೊಂಡ್ರೆ ನೀವು ಪದಗಳನ್ನು ಓದಲು ಕಲ್ತ್ಕೊಳ್ತೀರಾ ಮತ್ತು ಅಕ್ಷರದ ಪರಿಚಯನೂ ಸಹ ನಿಮಗೆ ಆಗುತ್ತೆ. ಬನ್ನಿ ನಾನೀಗ ಓದ್ತೀನಿ, ಗಮನಿಟ್ಟು ಕೇಳಿ. ಫಸ್ಟ್ ಮೊದಲು ಅ, ಬ 2 ಸೇರಿಸಿದ್ರೆ
ಅಬ್ ಅಂದರೆ ಇಂಗ್ಲೀಷಲ್ಲಿ ನಾವು ಅಂದ್ರೇನು ಈಗ ಅಂತ. ಜ ಲಾ ಎರಡು ಸೇರಿ ಜಲ್ ಅಂದರೆ ವಾಟರ್ ನೀರು. ನ ಭ ನಭ್ ಅಂದರೆ ಸ್ಕೈ ಆಕಾಶ. ಚ ಲ ಚಲ್ ಅಂದರೆ ವಾಕ್ ನಡೆ. ಡ ರ ಡರ್ ಅಂದರೆ ಫಿಯರ್ ಭಯ. ಭ ರ ಭರ್ ಅಂದರೆ ಫಿಲ್ ತುಂಬು. ಖ ತ ಖತ್ ಲೆಟರ್ ಪತ್ರ. ಘ ರ ಘರ್ ಅಂದರೆ ಹೌಸ್ ಮನೆ. ಪ ಲ ಪಲ್ ಪಲ್ ಅಂದರೆ ಸೆಕೆಂಡ್ ಕ್ಷಣ. ಸ ಬ ಸಬ್ ಅಂದರೆ ಆಲ್ ಎಲ್ಲ. ಥ ಕ ಥಕ್ ಅಂದರೆ ಟಯರ್ಡ್ ಆಯಾಸ. ವಾ ನ ಒನ್ ಅಂದರೆ ಫಾರೆಸ್ಟ್. ಒನ್ ಅಂದರೆ ಫಾರೆಸ್ಟ್ ಕಾಡು. ಛ ತ ಛತ್ ಅಂದರೆ ರೂಫ್ ಛಾವಣಿ. ಪ ಡ ಪಡ್ ಪಡ್ ಅಂದರೆ ರೀಡ್ ಓದು. ಫ ಲ ಫಲ್ ಅಂದರೆ ಫ್ರೂಟ್ ಹಣ್ಣು. ಘ ಟ ಘಟ್ ಅಂದರೆ ಡಿಕ್ರೀಸ್ ಕುಗ್ಗು ಕಡಿಮೆ ಆಗು. ಏ ಕ ಏಕ್ ಒನ್ ಒಂದು. ಕ ರ ಕರ್ ಅಂದರೆ ಡು ಮಾಡು. ಈಗ ನಾವು ಏನು ಕಲ್ತ್ಕೊಂಡ್ವಿ ಇಲ್ಲಿ ಎರಡು ಅಕ್ಷರಗಳ ಪದಗಳು ಅಂದರೆ ಎರಡು ಅಕ್ಷರವನ್ನು ಹೇಗೆ ಕೂಡಿಸಿ ಸೇರಿಸಿ ಹೇಗೆ ಓದಬೇಕು ಅನ್ನೋದನ್ನು ಇಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಈಗ ನಾವು 3 ಅಕ್ಷರಗಳ ಶಬ್ದವನ್ನು ಕಲ್ತ್ಕೊಳ್ಳೋಣ. ಬನ್ನಿ ಮಕ್ಕಳೇ, ಈಗ ಇಲ್ಲಿ 3 ಅಕ್ಷರಗಳ ಶಬ್ದ ಇದೆ. ಇದರಲ್ಲೂ ಅಷ್ಟೇ ಯಾವುದೇ ಕಾಗುಣಿತ ಇಲ್ಲ, ಯಾವುದೇ ಮಾತ್ರಾಯೇ ಇಲ್ಲ, ಕೇವಲ ಅಕ್ಷರಗಳಿದೆ. ನಿಮಗೆ ಅಕ್ಷರಗಳನ್ನು ಸೇರಿಸಿ ಓದುವುದನ್ನು ಕಲಿಯುವುದರ ಜೊತೆಗೆ ಅಕ್ಷರಗಳ ಪರಿಚಯನೂ ಆಗುತ್ತೆ ಮಕ್ಕಳೇ. ಎಸ್, ಇದನ್ನು ತಪ್ಪದೆ ಪೂರ್ತಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 3 ಅಕ್ಷರಗಳ ಪದಗಳು. ಆ ಮ ರ ಅಮರ್. ಅಮರ್ ಅನ್ನುವುದೊಂದು ನೇಮ್ ಹೆಸರು. ಅಮರ್ ಮೀನಿಂಗ್ ನೋಡಿದ್ರೆ ಅಮರ ಅಂತಲೂ ಹೇಳ್ಬೋದು, ಅಂದರೆ ಸಾವಿಲ್ಲದ ಶಾಶ್ವತ ಪರ್ಮನೆಂಟ್ ಅಂತ. ಗ ಗ ನ ಗಗನ್ ಅಂದ್ರೇನು ಸ್ಕೈ ಆಕಾಶ. ನ ಗ ರ ನಗರ್ ಅಂದರೆ ಟೌನ್ ನಗರ. ಲ ಗ ನ ಲಗನ್ ಅಂದರೆ ಇಂಟ್ರೆಸ್ಟ್ ಆಸಕ್ತಿ. ಮ ಹ ಲ ಮಹಲ್ ಅಂದರೆ ಪ್ಯಾಲೇಸ್ ಅರಮನೆ. ಶ ಹ ರ ಶಹರ್ ಅಂದರೆ ಸಿಟಿ ಪಟ್ಟಣ. ಕ ಮ ಲ ಕಮಲ್ ಅಂದರೆ ಲೋಟಸ್ ಕಮಲ. ಕ ಲ ಮ ಕಲಂ ಅಂದರೆ ಪೆನ್ ಲೇಖನಿ ಅಂತಲೂ ಹೇಳ್ಬೋದು. ಚ ರ ಣ ಚರಣ್ ಅಂದರೆ ಫೀಟ್ ಚರಣ. ಸ ಕ ಲ ಸಕಲ್ ಅಂದರೆ ಹೋಲ್ ಸಕಲ. ಸ ಫ ಲ ಸಫಲ್ ಅಂದರೆ ಸಕ್ಸಸ್ ಸಫಲ. ಜ ಹ ಜ ಜಹಜ್ ಅಂದರೆ ಶಿಪ್ ಹಡಗು. ಬ ತ ಖ ಬತಕ್ ಅಂದರೆ ಡಕ್ ಬಾತುಕೋಳಿ. ಪ ಲ ಟ ಪಲಟ್ ಅಂದರೆ ಟರ್ನ್ ತಿರುಗು. ಸ ಜ ಗ ಸಜಗ್ ಅಂದರೆ ಕೇರ್ಫುಲ್ ಜೋಕೆ. ಲ ಹ ರ ಲಹರ್ ಅಂದರೆ ವೇವ್ ಅಲೆ. ಶ ರ ಮ ಶರಂ ಅಂದರೆ ಶೈ
ನಾಚಿಕೆ. ನ ಮ ಸರಿ ನ ಯ ನ ನಯನ್ ಅಂದರೆ ಐ ನಯನ. ಸ ಮ ಯ ಸಮಯ ಅಂದರೆ ಟೈಮ್ ಸಮಯ. ಬ ದ ಲ ಬದಲ್ ಚೇಂಜ್ ಬದಲಾವಣೆ. ನೋಡಿದ್ರ ಮಕ್ಕಳೇ, ಈ 3 ಅಕ್ಷರಗಳ ಪದಗಳು ಮತ್ತು ಅವುಗಳ ಅರ್ಥವನ್ನು ನೀವು ನೋಡಿದ್ರಿ. ಇದನ್ನು ನೀವು ಚೆನ್ನಾಗಿ ನೋಡಿದ್ದೇ ವಿಡಿಯೋನ ನೋಡ್ತಾ ಅಭ್ಯಾಸ ಮಾಡಿದ್ರೆ ನೀವು ಓದುವುದನ್ನು ಚೆನ್ನಾಗಿ ಕಲ್ತ್ಕೋಬೋದು. ನಿಮಗೆ ಎಷ್ಟೋ ಕಲಿಯಲು ಸುಲಭ ಆಗುತ್ತೆ. ಧನ್ಯವಾದ.